ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಗ್ರೋ ಆಗ್ತೀವಿ ಅಂತ ಗೊತ್ತಾ? ಹಲೋ ವೀವರ್ಸ್, ವೆಲ್ಕಮ್ ಟು ಟಿಟಿಎಂ ಟಾಕ್ಸ್ ಕನ್ನಡ. ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಕೊರಿಯನ್ ಕಲ್ಚರ್ ಬಗ್ಗೆ ಮಾತಾಡಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ. ಆ ವಿಡಿಯೋಗೆ 60K ಪ್ಲಸ್ ವ್ಯೂಸ್ ಬಂದು ಹೋಗಿತ್ತು. ಸೊ ಅದರಲ್ಲಿ ಬಂದು ತುಂಬ ಕಮೆಂಟ್ಸು ಬಂದು ನನಗೆ ಬಂದಿತ್ತು. ಅದರಲ್ಲಿ ಗುಡ್ ಕಮೆಂಟ್ಸು ಇದೆ ಆ್ಯಂಡ್ ಬ್ಯಾಡ್ ಕಮೆಂಟ್ಸು ಇದೆ. ಗುಡ್ ಕಮೆಂಟ್ಸ್ಗಿಂತೂ ಬ್ಯಾಡ್ ಕಮೆಂಟ್ಸ್ ತುಂಬ ಜಾಸ್ತಿನೇ ಇತ್ತು. ಆ ಕಮೆಂಟ್ಸ್ ಎಲ್ಲ ಓದಿ ನೋಡಬೇಕಾದ್ರೆ ನನಗೆ ತುಂಬ ಕಷ್ಟ ಆಗ್ತಿತ್ತು. ಸಮ್ಟೈಮ್ಸ್ ನಾನು ಅನ್ಕೊತಿದ್ದೆ ವಿಡಿಯೋ ನಾವು ಫರ್ದರ್ ಆಗಿ ಪೋಸ್ಟ್ ಮಾಡಬೇಕಾ ಇಲ್ಲ ಸ್ಟಾಪ್ ಮಾಡಬೇಕಾ ಅಂತೇಳಿ. ಬಟ್ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡಿದೆ. ಯಾವಾಗ ಬಂದು ನಾವು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಹಾಗೆ ಪೀಪಲ್ಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗದೆ ಬ್ಯಾಡ್ ಕಮೆಂಟ್ಸನ್ನು ನಮಗೆ ಪಾಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಬ್ಯಾಡ್ ಕಮೆಂಟ್ಸ್ ಪಾಸ್ ಮಾಡಿದ್ರು ಅನ್ನೋದಕ್ಕೋಸ್ಕರ ನಮ್ಮ ಕೆಲಸನ ನಾವು ಸ್ಟಾಪ್ ಮಾಡಲೇಬಾರ್ದು. ಸೊ ನೀವು ಯಾವಾಗ ಬಂದು ಈ ಥರ ಬ್ಯಾಡ್ ಕಮೆಂಟ್ಸ್ ಎಲ್ಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತಿದೆಯೋ ಸೊ ಅವಾಗ ಬಂದು ನೀವು ಗ್ರೋ ಆಗ್ತಿದ್ದೀರಾ ಅಂತೇಳಿ ಅರ್ಥ. ಸೊ ಈ ಬ್ಯಾಡ್ ಕಮೆಂಟ್ಸ್ಗೆಲ್ಲ ನೀವು ತುಂಬ ತಲೆ ಕೆಡಿಸ್ಕೊಳ್ದೆ ನಿಮ್ಮ ವರ್ಕನ್ನು ನೀವು ಕೀಪ್ ಆನ್ ಇಂಪ್ರೂವ್ ಮಾಡ್ತಾ ಇರಿ, ರೆಸ್ಪೆಕ್ಟ್ಫುಲ್ ಆಗಿರಿ, ಅದೇ ರೀತಿ ಬಂದು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ. ಇದೇ ರೀತಿ ಮೋರ್ ಯೂಸ್ಫುಲ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.